ಕೊನೆಯದಾಗೊಂದು ಮಾತು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊ. ಪ್ರಪಂಚದಲ್ಲಿ ಗಂಡನ ಮಾತು ಕೇಳಿ ಹಾಳಾಗಿರೋ ಮನೆಗಳಿರ್ಬೋದು, ಆದರೆ ಒಂದು ಒಳ್ಳೆ ಹೆಂಡತಿ ಮಾತು ಕೇಳಿ ಮನೆ ಹಾಳಾಗಿರೋ ಉದಾಹರಣೆಗಳೇ ಇಲ್ಲಪ್ಪ. ಈ ಮಾತನ್ನ ನಾನು ಹೇಳಿರೋದಲ್ಲ, ನಿಮ್ಮ ತಾತನೇ ಹೇಳಿರೋದು. ನನ್ನ ಮೂಲಕ ಈ ಮಾತನ್ನ ನಿಮ್ಮ ತಾತನೇ ಹೇಳಿಸ್ತಾ ಇದ್ದಾರೆ ಅಂದ್ಕೋ. ಈ ಮಾತನ್ನ ಮರಿಬೇಡ. ಸರಿ ಅಜ್ಜಿ, ಇನ್ಮೇಲೆ ನೀವು ಹೇಳ್ದಾಗೆ ಇರ್ತೀವಿ. ನನ್ನ ಬಂಗಾರ. ಹೋ ಹೋ, ಗುಡ್ ಮಾರ್ನಿಂಗ್ ಗೆಳೆಯ. ಹಾಯ್. ಏನಪ್ಪ ಬೆಳಗ್ಗೆ ಬೆಳಗ್ಗೆ ಹಳೆ ದಂಪತಿಗಳು ಒಟ್ಟೊಟ್ಟಿಗೆ ದರ್ಶನ ಕೊಡ್ತಾ ಇದ್ದೀರಾ? ಹಳೆ ದಂಪತಿ? ಹೂನಪ್ಪ, ಹಳೆ ದಂಪತಿಗಳೇ. ಹೊಸ ದಂಪತಿಗಳನ್ನ ವಿಚಾರಿಸ್ಕೊಳಕ್ ಬರ್ತಾ ಇರ್ಬೇಕಲ್ಲ, ಅದಕ್ಕೆ ಬಂದಿದ್ದೀವಿ. ಮುಂದೆ ನಿಂತು ಮದುವೆ ಮಾಡಿಬಿಟ್ಟಿದ್ದೀವಿ. ನಿಮ್ಮ ಸಂಸಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ಲಾಸ್ಟ್ ಇಟ್ಕೊಂಡು ಓಡ್ ಬಂದ್ಬಿಡ್ತೀವಿ. ಪ್ಯಾಚಪ್ ಮಾಡಬೇಕಲ್ಲ, ಇಲ್ಲಾಂದರೆ ಕಿರಿಕ್ ಜಾಸ್ತಿ ಮಾಡಿಕೊಂಡು ಡೇಂಜರ್ ಝೋನ್ಗೆ ಹೋಗ್ಬಿಡ್ತಿರೋ ಅಂತ ಭಯ. ಅದು ಸರಿ, ಅದಕ್ಕೆ ಇವಾಗ ಹೇಗಿದ್ದಾರೆ? ಯಾವ ರಾಶಿ ಮೇಲಿದ್ದಾರೆ? ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ತಾನೆ? ಎಲ್ಲ ಸರಿ ಹೋಗಿದೆಯಪ್ಪ. ಬಟ್ ನನ್ನ ಮಗ ನೀನೀಗ ಬಂದಿದೆಯಲ್ಲ, ಎಲ್ಲಿ ಪಿನ್ ಇಡ್ತೀವ ಅಂತ ಭಯ ಆಗ್ತಾ ಇದೆ. ನಂಬಕ್ಕಾಗಲ್ಲ, ನಿನ್ನ ಪಿನ್ ಇಟ್ಟು ಮಜಾ ತಗೋತೀಯ. ಅಲ್ಲ ಕಣ ಗೆಳೆಯ, ನಿನ್ನ ಸಂಸಾರ ಸರಿ ಮಾಡೋದೇ ನನ್ನ ಪಾರ್ಟ್ ಟೈಮ್ ಡ್ಯೂಟಿ ಅಂತ ಈಗಷ್ಟೇ ಹೇಳಿದ್ದೀನಿ. ಪಿನ್ ನೋಡಕ್ ಬಂದಿದ್ಯಾ ಅಂತ ಹೇಳ್ತಿದ್ಯಲ್ಲ, ಈ ಮಾತನ್ನು ದೇವ್ರ ಮೆಚ್ತಾನೇನಾ? ನಾವು ಬಂದಿರೋದೇ ನಿನ್ನ ಸೇವ್ ಮಾಡೋದಕ್ಕೆ, ತಿಳ್ಕೊ. ಏ ಡಾರ್ಲಿಂಗ್, ನಾನು ನಿನ್ನ ಬಗ್ಗೆ ಹೇಳ್ತಾ ಇಲ್ಲ, ನಿನ್ನ ಪಕ್ಕ ಕೂತಿದ್ದಾನಲ್ಲ ಗಂಡ ಅನ್ನಿಸ್ಕೊಂಡವನು, ಅವನ ಬಗ್ಗೆ ಹೇಳ್ತಾ ಇದ್ದೀನಿ. ಸರಿ ಇಲ್ಲ ಅವನು. ಅವನು ಸ್ವಲ್ಪ ಹಾಗೆ ಸರಿ ಇಲ್ಲ. ಏನು ಮಾಡೋದಪ್ಪ, 2 ಮಕ್ಕಳಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಸಹಿಸ್ಕೊಂಡಿದ್ದೀನಿ. ಏನೋ ಇದು ಗೆಳೆಯ, ನನ್ನ ಹೆಂಡತಿ ಇದ್ದಕ್ಕಿದ್ದಂಗೆ ಪಾರ್ಟಿನೇ ಚೇಂಜ್ ಮಾಡ್ಬಿಟ್ಲು. ಅಂದರೆ ಇಷ್ಟು ದೊಡ್ಡ ಭೂಮಿಲಿ ನಾನು ಏಕಾಂಗಿನ, ಒಂಟಿನ? ಏಯ್, ಒಂಟಿ ಅಂದ್ರು ಒಂದೇ, ಏಕಾಂಗಿ ಅಂದ್ರು ಒಂದೇ, ಯಾವ್ದಾದ್ರು ಒಂದು ಪದ ಬಳಸೋ. ಏನೋ ಫ್ಲೋನಲ್ಲಿ ಬಂತು ಬಿಡ. ಏನೋ ಅದೇ ದೊಡ್ಡ ಅಪರಾಧ ಅನ್ನೋ ಥರ ಹೇಳ್ತಾ ಇದ್ಯಾ. ಇಷ್ಟಕ್ಕೂ ಸೆಂಟೆನ್ಸ್ ಇಂಪಾರ್ಟೆಂಟ್ ಅಲ್ಲ ಕಣೋ, ಸೆಂಟೆನ್ಸ್ ಹಿಂದೆಗಡೆ ಇರೋ ಸೆಂಟಿಮೆಂಟ್ ಇಂಪಾರ್ಟೆಂಟು, ಆ ಫೀಲಿಂಗ್ ಇಂಪಾರ್ಟೆಂಟು. ಅದನ್ನು ಅರ್ಥ ಮಾಡ್ಕೊ. ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ, ಇವನೇ ಮಹಾನ್ ಬುದ್ಧಿವಂತ ಅನ್ನೋ ಥರ. ಬರ ಇಲ್ಲಿ ಕೂತ್ಕೊಳ್ಳಿ. ನಡೆಯ ಕಡೆ ಅವನ ಪಕ್ಕ ಕೂತ್ಕೊಳ್ಳಲ್ಲ, ನಡೆಯ ಕಡೆ. ಏಯ್, ಯಾಕೋ ಇಷ್ಟೊಂದು ಚಿಕ್ಕ ಚಿಕ್ಕ ವಿಷಯಗೆಲ್ಲ ಇಷ್ಟೊಂದು ಎಕ್ಸೈಟ್ ಆಗ್ತೀಯ ನೀನು? ನನಗೆ ಆಂಗ್ಸೈಟಿ ಇಶ್ಯೂ ಇರೋ ಹತ್ರ ನನ್ನ ಮಗನೇ ನಿನಗೆ ಓವರ್ ಎಕ್ಸೈಟ್ಮೆಂಟ್ ಸಿಂಡ್ರೋಮು, ಎಕ್ಸೈಟ್ಮೆಂಟ್ ಡಿಸಾರ್ಡ್ರು. ಇಷ್ಟು ಸಣ್ಣ ವಿಷಯನ ದೊಡ್ಡದಾಗಿ ಮಾಡಿ ಸೀರಿಯಸ್ ಆಗಿ ಆಡ್ತೀಯಲ್ಲೋ. ಸೆಂಟಿಮೆಂಟಲ್ ಮಾತು ಬೇರೆ. ಫಸ್ಟ್ ಅದನ್ನು ಕಡಿಮೆ ಮಾಡ್ಕೋ, ನಿನ್ನ ಲೈಫು ಚೆನ್ನಾಗಿರುತ್ತೆ. ಓವರ್ ಆ್ಯಕ್ಟಿಂಗ್ ನನ್ನ ಮಗನೇ. ಅದಕ್ಕೇನಪ್ಪ ಹೇಳೋದು, ನಾವು ಮಾಡಿದ್ರೆ ಚಮತ್ಕಾರ, ಬೇರೆಯವ್ರು ಮಾಡಿದ್ರೆ ಬಲಾತ್ಕಾರ ಅಂತ. ಬರ ಈ ಕಡೆ. ಅಲ್ವೋ, ನೀನು ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಅದು ನಾರ್ಮಲ್ಲು, ಕಾಮನ್ನು. ಅದೇ ನಾವು ಮಾಡಿದ್ರೆ ಓವರ್ ಆ್ಯಕ್ಟಿಂಗಾ? ಇದು ಯಾವ ನ್ಯಾಯನೋ? ಸರಿ ಬಿಡು, ಫ್ರೆಂಡ್ ಆಗಿರೋ ತಪ್ಪಿಗೆ ಎಲ್ಲ ಸಹಿಸ್ಕೋತೀನಿ. ಮತ್ತೆ ಓವರ್ ಆ ವಿಷಯ ಬಿಟ್ಟಾಕೋ. ನಾನು ಹೇಳಿದ್ನಲ್ಲ, ಏನು ಮಾಡಿದೆ? ಏನು ಮಾಡೋದಪ್ಪ, ಅಪರೂಪಕ್ಕೆ ಒಂದು ಒಳ್ಳೆ ಮಾತು ಹೇಳಿದ್ಯಾ ಅಂತ ಅನ್ನಿಸ್ತು. ನೋಡು, ಮತ್ತೆ ಟಾಂಟು. ಆಯ್ತು, ಮುಂದೆ ಕೇಳು. ಹೋಗಿ ಸಾರಿ ಕೇಳಿದೆ. ಕೇಳ್ಬಿಟ್ಟ? ಸಾರಿ ಕೇಳೇ ಬಿಟ್ಟ? ಏನು ಬಿಡು, ಜೀವನ ಪರ್ಯಂತ ಸಾರಿ ಕೇಳ್ತಾನೇ ಇರಬೇಕು. ಸಾರಿ ಟು ಸೇ ದಿಸ್ ಗೆಳೆಯ, ಎಲ್ಲರ ಜೀವನದಲ್ಲಿ ನಡೆಯೋದೇ ಇದಪ್ಪ, ಇದು ಕಟು ಸತ್ಯ. ಒಂದು ಸರ್ತಿ ಗಂಡಾದೊಂದು ಸಾರಿ ಕೇಳ್ಬಿಟ್ರೆ ತನ್ನ ತಪ್ಪಿರಲಿ ಇಲ್ಲದೆ ಇರಲಿ, ಕೊನೆಯವರೆಗೂ ಹೆಂಡತಿ ಹತ್ರ ಸಾರಿ ಕೇಳ್ಕೊಂಡೇ ಇರಬೇಕು. ಏನು ಮಾಡೋಕ್ಕಾಗಲ್ಲ. ಸಾರಿ ಕೇಳೋದು ಕಂಪಲ್ಸರಿ, ಮ್ಯಾಂಡೇಟ್ರಿ ಆಗಿಬಿಡುತ್ತೆ. ಮುಗೀತು ನಿನ್ನ ಕತೆ. ಒಂದು ಸಂತೋಷ ಏನಪ್ಪ ಅಂದರೆ, ನೀನು ನಮ್ಮ ಸಂಘಕ್ಕೆ ಸದಸ್ಯ ಆಗ್ಬಿಟ್ಟೆ. ಡಾರ್ಲಿಂಗ್, ಏನು ಇವನು ಸಾರಿ ಕೇಳು ಅಂತ ಹೇಳೋದು ಇವನೇ, ಸಾರಿ ಕೇಳಿದ್ಮೇಲೆ ಅನುಭವಿಸ್ತೀಯ ಅಂತ ಭಯ ಹುಟ್ಸೋನು ಇವನೇ. ಇವ್ನು ಹೆಂಗೆ ನಂಬೋದು? ಗೆಳೆಯ, ಅದನ್ನ ಅವಳೇನು ಕೇಳ್ತೀಯ, ನನ್ನನ್ನು ಕೇಳು. ಅನುಭವಿಸ್ದೋ ನಾನು. ಹೆಂಡತಿ ಆದವಳು ಯಾವ ಥರ ಡಿಸೈನಾಗಿ ಗೋಳೈಕೋತಾಳೆ, ನಾವು ಯಾವ ಥರ ಗೋಳು ಅನುಭವಿಸ್ತೀವಿ ಅಂತ ನಾನು ಹೇಳ್ತೀನಿ. ಬೇಕಾದರೆ ನಿನಗೆ ಸ್ಪೆಷಲ್ ಕ್ಲಾಸು ತಗೋತೀನಪ್ಪ. ಕೆಲವು ವಿಷಯನ ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೆ. ಹೌದಾ?
ಅದೇನದು? ಅದೇನು ಅಂತ ಈಗ್ಲೇ ಹೇಳು. ಏನು ಹೇಳಪ್ಪ. ಏನು ಅಂತ ಹೇಳು. ಏನು ಏನಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ ಮನ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ಹೇಳಲೇಬೇಕು, ನಾನು ಕೇಳಬೇಕು. ನನ್ನ ಮನ್ಸಲ್ಲಿ ನಿನ್ನ ಬಗ್ಗೆ ಒಳ್ಳೇದೇ ಇರುತ್ತೆ ಚಿನ್ನ, ಕೆಟ್ಟದಿರಲ್ಲ ಬಿಡು. ಒಳ್ಳೇದಾಗಿದ್ರೆ ಓಪನ್ ಆಗಿ ಹೇಳ್ಬೋದಲ್ಲ, ಏನೋ ಮುಚ್ಚಿಡ್ತೀನಿ. ಏನಿಲ್ಲ ಬಿಡು. ಇದು ಗೆಳೆಯ ಅತ್ತಿಗೆ ಅಲ್ಲೋ ರೂಮಲ್ಲಿದ್ದಾರಾ? ಓಹೋ, ಇದ್ದಿದ್ರೆ ಎಷ್ಟೊತ್ತು ಬಂದಿರೋರು. ಇದು ಕೆಳಗಿರ್ಬೇಕು, ಮಾತಾಡ್ಸ್ಕೊಂಡ್ಬಿಡ್ತೀನಿ. ಬಾ ಚೆನ್ನ, ಮಾತಾಡ್ಕೊಂಬರೋಣ. ಬಾ 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 ಬಾ. ಹೇಳು. ನೋಡು, ಸಿಕ್ಕಾಕೋತಾನೆ ಅಂತ ಎಸ್ಕೇಪ್ ಆಗ್ಬಿಟ್ಟ. ಎಲ್ಲಿ ಹೋಗ್ತಾನೆ, ಆಮೇಲೆ ಸಿಕ್ಕೇ ಸಿಗ್ತಾನೆ. ಸರಿಯಾಗಿ ವಿಚಾರಿಸ್ಕೊತೀನಿ ಅವನು. ಅಕ್ಕರೆ, ನಿನ್ನೆ ನಾನು ಹೋಗುವಾಗ ನೀವು ದುಡ್ಡು ಕೊಟ್ರಲ್ಲ, ನೀವು ಕೊಟ್ಟಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿರೋದು. ಕಷ್ಟ ಆಗಿರೋದಾ? ಯಾಕೆ, ಏನಾಯ್ತು? ಅಯ್ಯೋ, ಅದ್ ಯೋಂಗ್ ಕೇಳ್ತೀರಾ, ರಾತ್ರಿ ಪೇಮೆಂಟ್ ಮಾಡಕ್ಕೆ ಅಂತ ಅವ್ರು ಕಾರ್ಡ್ ಕೊಟ್ರ, ಅದ್ ಯಾವ್ದು ಕೆಲ್ಸನೇ ಮಾಡ್ತಿಲ್ಲ. ಏನೋ ತೊಂದರೆ ಆಗ್ಬಿಟ್ಟಿತ್ತು. ಮಳೆಗಾಲ ಅಲ್ವಾ, ಅದಕ್ಕೆಲ್ಲ ಥಂಡಿ ಹಿಡಿದ್ಬಿಟ್ಟಿದ್ದು ಅನ್ಸುತ್ತೆ. ಅದು ಮಳೆಗೆ ಥಂಡಿ ಹಿಡ್ದಿದ್ದಲ್ಲ, ನಾನೇ ಫ್ರೀಸ್ ಮಾಡಿಸಿದ್ದು. ಐ ಮೀನ್ ನಾನೇ ಬ್ಲಾಕ್ ಮಾಡಿಸಿದ್ದು. ಅಯ್ಯೋ ದೇವ್ರೆ, ನೀವಾಗ್ ಮಾಡ್ಸಿದ್ದು? ಯಾಕಕ್ಕರೆ, ಯಾಕಂಗ್ ಮಾಡ್ಸಿದ್ರಿ? ಅದು ಹಾಗೆ ಬಿಡು. ಸರಿ, ರಾತ್ರಿ ದುಡ್ಡು ತಗೊಂಡು ಹೋದೆ ಅಲ್ಲ, ಎಷ್ಟು ಖರ್ಚಾಯ್ತು? ಅಕ್ಕರೆ, 67,000 ರೂಪಾಯಿ ಖರ್ಚಾಯ್ತು. 67,000ನಾ? ನಮ್ಮ ತಾತಂದು 6 ವರ್ಷದ ರೇಷನ್ನು ಅದು. ಅದನ್ನ ನೋಡಿ ನನಗಂತೂ ತಲೆನೇ ಸುತ್ತದಂಗೆ ಆಗೋಯ್ತು. ಹಿಂಗೂ ಎಲ್ಲ ಆಯ್ತಾ ಅಂತ ಅನ್ನಿಸ್ತು ಅಕ್ಕರೆ. ಒಂದೇ ರಾತ್ರಿಗೆ ಯಾರಾದರೂ ಇಷ್ಟೊಂದೆಲ್ಲ ಖರ್ಚು ಮಾಡ್ತಾರ ಅಂತ ಅನ್ನಿಸ್ತು. ಒಂದಪ್ಪ ನನ್ನ ಎದೆ ದಸಕ್ ಅಂದ್ಬಿಡ್ತು. ಮಲ್ಲಿ, ನಿನ್ಗೇನು ಅನ್ಸುತ್ತೆ? ನಿನ್ನ ಒಪಿನಿಯನ್ ಏನು? ಈ ರೀತಿ ದುಂದು ವೆಚ್ಚ ಮಾಡೋದು ಸರಿನಾ ತಪ್ಪಾ? ತಪ್ಪೇಯ. ಉಣ್ಣಕ್ ತಿನ್ನಕ್ ಖರ್ಚು ಮಾಡಿದ್ರೆ ಅದೊಂಥರ ಲೆಕ್ಕ. ಆದ್ರೆ ಮೋಜು ಮಸ್ತಿಗೆ ಯಾರಾದ್ರೂ ಇಷ್ಟೊಂದು ಖರ್ಚು ಮಾಡ್ತಾರ ಅಕ್ಕರೆ? ಇಷ್ಟೊಂದೆಲ್ಲ ಖರ್ಚು ಮಾಡಿದ್ರೆ ಎಷ್ಟು ದುಡಿದ್ರೂ ಸಾಲಕ್ಕೆ ಇಲ್ಲ. ದುಡ್ಡಿರೋದೇ ಖರ್ಚು ಮಾಡಕ್ಕೆ ಅದು ನಿಜ. ಆದ್ರೆ ಬೇಕಾಬಿಟ್ಟು ಖರ್ಚು ಮಾಡಕ್ಕೆ ಅದೇನ್ ಕಾಗ್ದ ಚೂರ ಅಕ್ಕರೆ. ದುಡ್ಡದು ಹೊಸಿ ಯೋಚನೆ ಮಾಡಿ ಖರ್ಚು ಮಾಡ್ಬೇಕು. ದುಡ್ಡೈತೆ ಅಂತ ಯಾರಾದ್ರೂ ನೀರ್ ಚಲ್ದಂಗೆ ಚಲ್ತಾರ? ಯಾರು ದುಡ್ಡಿಗೆ ಗೌರವ ಕೊಡ್ತಾರೋ ಅವ್ರ ಹತ್ರ ಮಾತ್ರನೇ ಲಕ್ಷ್ಮೀ ದೇವಿ ಉಳಿಯೋದು. ಇಲ್ಲ ಅಂದ್ರೆ ಟಾಟಾ ಬಾಬಾಯ್ ಅಂತ ಹೋಗ್ತಾ ಇರ್ತಾಳೆ. ಕರೆಕ್ಟಾಗಿ ಹೇಳಿದೆ ನೋಡು, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಓ, ಎಷ್ಟೇ ಆದ್ರೂ ನಿಮ್ ಸ್ಟೂಡೆಂಟ್ ಅಲ್ವಾ? ಅದೇ ಎಲ್ಲ ನಿಮ್ ಸಾವಾಸ ದೋಷ. ನಿಮ್ಮಿಂದನೇಯ ನಾನು ಇದನ್ನೆಲ್ಲ ಕಲ್ತ್ಕೊಂಡಿರೋದು. ನಾನು ಅದೆಷ್ಟು ವಿಷಯ ಅಳವಡಿಸ್ಕೊಂಡಿದ್ದೀನಿ ಗೊತ್ತಾ? ಸಾಕು 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 ಸಾಕು, ನನಗೆ ಹೋಗ್ಲಿದ್ದು ನೀನು. ಏನೇ ಆಗಲಿ, ಇನ್ಮೇಲಿಂದ ಎಲ್ಲರ ಹತ್ರನೂ ಲೆಕ್ಕ ತಗೋತೀನಿ. ಲೆಕ್ಕ ಇಲ್ಲದೆ ಯಾವ ವ್ಯವಹಾರನೂ ಮಾಡಲ್ಲ. ಎಲ್ರಿಗೂ ಲಿಮಿಟೆಡ್ ಆಗಿದ್ರೆ ನಿನಗೆ ಮಾತ್ರ ಅನ್ಲಿಮಿಟೆಡ್. ಯಾಕಕ್ಕರೆ? ಯಾಕಂದರೆ ನೀನು ಆಲ್ರೆಡಿ ಲಿಮಿಟಲ್ಲಿದೆಯಾ ಮಲ್ಲಿ. ನಿನಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ದುಡ್ಡಿನ ಬೆಲೆ ಯಾರಿಗೆ ಗೊತ್ತಿರುತ್ತಲ್ಲ, ಅವ್ರ ಖರ್ಚು ವೆಚ್ಚ ಯಾವಾಗಲೂ ಹಿಡಿತದಲ್ಲಿರುತ್ತೆ. ಅವರು ಬೇಕಾಬಿಟ್ಟು ದುಡ್ಡನ್ನ ಖರ್ಚು ಮಾಡಲ್ಲ, ವೇಸ್ಟ್ ಮಾಡಲ್ಲ. ಅವ್ರಿಗೊಂದು ಶಿಸ್ತಿರುತ್ತೆ. ಅಂಥವ್ರ ಕೈಯಲ್ಲಿ ಎಷ್ಟೇ ದುಡ್ಡು ಬಂದರೂ ಅವ್ರು ಯಾವತ್ತೂ ಬದಲಾಗಲ್ಲ. ದುಡ್ಡನ್ನ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡಲ್ಲ, ವೇಸ್ಟ್ ಮಾಡಲ್ಲ. ಅವ್ರು ಯಾವಾಗಲೂ ಒಂದೇ ರೀತಿ ಇರ್ತಾರೆ, ಒಂದೇ ಹದದಲ್ಲಿರ್ತಾರೆ. ಆದರೆ ಯಾರಿಗೆ ದುಡ್ಡಿನ ಬೆಲೆ ಗೊತ್ತಿರೋಲ್ವೋ ಅವ್ರು ತುಂಬಾ ಚೇಂಜ್ ಆಗಿಬಿಡ್ತಾರೆ. ದುಡ್ಡನ್ನ ಉಳಿಸ್ಕೊಂಡು ಹೇಗೆ ಬೆಳೆಸೋದು ಅಂತ ಯೋಚನೆ ಮಾಡೋದು ಬಿಟ್ಟು ದುಡ್ಡು ಬರ್ತಿದ್ದಂಗೆ ಖರ್ಚು ಮಾಡಿ ಖಾಲಿ ಕೈ ಮಾಡ್ಕೊಂಡು ಕೂತು ಬಿಡ್ತಾರೆ. ಅವ್ರ ಕೈಯಲ್ಲಿ ಎಷ್ಟೇ ದುಡ್ಡಿದ್ರೂ ಉಳಿಯೋದೇ ಇಲ್ಲ. ಮುಗ್ಸೆಯಲ್ಲಿ ನೀರು ಥರ ಎಲ್ಲ ಸುರಿದು ಹೋಗುತ್ತೆ. ಹ್ಞೂ ಅಕ್ಕರೆ, ದುಡ್ಡು ನಮಗೆ ನೆಮ್ಮದಿ ಕೊಡಬೇಕೇ ಹೊರತು ನಮ್ಗದು ಹೊರೆ ಆಗಬಾರ್ದು, ನಮ್ಮ ಚಿಂತೆ ಕಾರಣ ಆಗಬಾರ್ದು. ಇರೋದ್ರಲ್ಲೇ ಚೆನ್ನಾಗಿರೋದು ಹೆಂಗೆ ಅಂತ ನೋಡಬೇಕು. ನಮ್ಮ ತಾತನೂ ಇದನ್ನೇ ಹೇಳ್ತಿದ್ರು. ಏನು ಗೊತ್ತಾ ಮಲ್ಲಿ, ಈಗ ನಾನು ಹೇಳ್ತಿದ್ದೀನಲ್ಲ, ಈ ದುಡ್ಡು ಉಳಿಸೋದು ಇದೆಲ್ಲ ಬಂದ್ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಈ ಮೆಂಟಾಲಿಟಿನೇ ನಮ್ಮ ದೇಶದ ಎಕಾನಮಿನ ಕಾಪಾಡ್ತಿದೆ ಅಂತ ಹೇಳಿದ್ರೂ ತಪ್ಪಿಲ್ಲ. ಈ ಸಲ ನೋಡಿದ್ಯಾ, ಎಲ್ಲ ಕಡೆ ಎಕನಾಮಿ ಸ್ಲೋ ಇದ್ರು ನಮ್ಮ ದೇಶದ ಎಕಾನಮಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಮ್ಮ ದೇಶದ GDP 8.2% ರೀಚ್ ಆಗಿದೆ. ಅದಕ್ಕೆ ಬೇರೆ ಕಾರಣ ಏನೇ ಇರಬಹುದು, ಬಟ್ ಬೇಸಿಕಲಿ ಮೆಜಾರಿಟಿ ಇಂಡಿಯನ್ಸ್ದು ಈ ದುಡ್ಡು ಉಳಿಸೋ ಮೈಂಡ್ಸೆಟ್ ಇದೆಯಲ್ಲ, ಅದೇ ಮೇನ್ ಕಾರಣ ಅನ್ನೋದು ನನ್ನ ನಂಬಿಕೆ. ನೀವು ಇಂಗ್ಲಿಷ್ ಟೀಚರ್ ಜೊತೆಗೆ ಎಕನಾಮಿಕ್ಸ್ ಟೀಚರು ಆಗ್ಬಿಡ್ಬೋದು. ಎಲ್ಲಾನು ಗೊತ್ತಿರಬೇಕು. ಗೌತಮ್, ಅಮ್ಮ, ಗೌತಮ್, ಏನಾಯ್ತಮ್ಮ? ಯಾವ ಕಾರ್ಡು ವರ್ಕ್ ಆಗ್ತಾ ಇಲ್ಲ, ಎಲ್ಲ ಬ್ಲಾಕ್ ಆಗಿದೆ. ಬ್ಯಾಂಕ್ಗೆ ಫೋನ್ ಮಾಡಿ ಕೇಳಿದ್ರೆ ಆನಂದ್ ಮಾಡಿಸಿದ್ದು ಅಂತ ಹೇಳಿದ್ರು. ಏನು ಆನಂದ್ ಮಾಡಿಸಿದಾನಂತ? ಅವನಾಗ ಅವನೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ.
ಆದರೆ ಅವ್ನು ಯಾರು ಹೇಳಿದ್ರು ಅಂತ ಗೊತ್ತಾಗಿಲ್ಲ. ಅದಕ್ಕೆ ನಿನ್ನ ಹತ್ರ ಒಂದು ಮಾತು ಹೇಳೋಣ ಅಂತ ಬಂದೆ. ಆದರೆ ನಿನಗೂ ಇದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ. ಅಮ್ಮ ನನಗೂ ಈಗಲೇ ಗೊತ್ತಾಗ್ತಾ ಇರೋದು. ಇನ್ಯಾರು ಹೇಳಿರ್ಬೋದು? ಹಾಂ, ಮೋಸ್ಟ್ಲಿ ಭೂಮಿಕಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಆನಂದ್ ಈ ಥರ ಮಾಡಿರ್ಬೋದು. ವಾಟ್ ಇಸ್ ದಿಸ್ ಗೌತಮ್? ಭೂಮಿಕಾಗೆ ಸ್ವಲ್ಪ ಹೇಳು, ಯಾಕೆ ಇಷ್ಟು ಸಿಲ್ಲಿಯಾಗಿ ಆಡ್ತಿದ್ದಾಳೆ? ದಿಸ್ ಇಸ್ ಆಲ್ ವೆರಿ ಡಿಸ್ಕಸ್ಟಿಂಗ್. ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಹೊರಗಡೆ ಹೋದಾಗ ಈ ಥರ ಏನಾದರೂ ಆದರೆ ಎಷ್ಟು ಇನ್ಸಲ್ಟ್ ಆಗುತ್ತೆ. ಅಲ್ಲ, ಇದೆಲ್ಲ ಯಾಕೆ ಅವಳು ಯೋಚನೆ ಮಾಡಲ್ಲ? ಹೇಳ್ದೆ ಕೇಳ್ದೆ ಎಲ್ಲರ ಕಾರ್ಡು ಬ್ಲಾಕ್ ಮಾಡಿಸಿದ್ದಾಳೆ. ಹೌದಳಿಮಯ್ಯ, ಈ ದಿಢೀರ್ ಕಾರ್ಡ್ ಬ್ಲಾಕ್ ಕಾರ್ಯಾಚರಣೆ ರಾಜರ ಥರ ರಾಜಾರೋಷವಾಗಿ ಬದುಕ್ತಿದ್ದ ನಮ್ಮನ್ನ ಎಂಥ ಸ್ಥಿತಿಗೆ ದೂಡಿದೆ ಅಂದರೆ ಒಂದು ಲಾಲಿಪಪ್ಪನ್ನು ಆರ್ಡರ್ ಮಾಡಿ ತಿನ್ನದಂಗೆ ಮಾಡಿಬಿಟ್ಟಿದೆ ಕಣೋ. ತುಂಬ ಕಷ್ಟ ಆಗ್ತಿದೆ ಅಳಿಮಯ್ಯ. ಈಗ ನೀನು ಮಧ್ಯ ಪ್ರವೇಶ ಮಾಡಿ ನಮಗೆ ಎದುರಾಗಿರೋ ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಿ ನಮ್ಮ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಳಿಮಯ್ಯ. ನಮಗೆ ನೀನೇ ಗತಿ ಕಣಪ್ಪ, ನೀನೇ ಆಪತ್ ಬಾಂಧವ. ಹಾಂ ಗೌತಮ್, ಇದಕ್ಕೆ ನೀನೇ ಏನಾದರೂ ಒಂದು ಮಾಡಬೇಕು. ಹೀಗೆ ಕಂಟಿನ್ಯೂ ಆದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಮನೆ ವಾತಾವರಣ ಹಾಳಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದಲ್ವಾ? ಮನೆ ಅಂದಮೇಲೆ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಒಬ್ಬರನ್ನೊಬ್ಬರು ಅನುಸರಿಸ್ಕೊಂಡು ಹೋಗಬೇಕು ತಾನೆ. ಹೌದಮ್ಮ, ನೀವು ಹೇಳೋದು ಸರಿಯಾಗಿದೆ. ನಾನು ಭೂಮಿಕಾ ಹತ್ರ ಮಾತಾಡ್ತೀನಿ. ನೀವು ಬೇಜಾರು ಮಾಡ್ಕೊಬಿಡಿಮ್ಮ, ಏನು ಅಂತ ನಾನು ವಿಚಾರಿಸ್ತೀನಿ. ಸಿಸ್ಟರ್, ಇಟ್ಟಿಲ್ಲ ಸರಿಯಾಗಿ ಬತ್ತೀನ. ಅವಳು ನನ್ನನ್ನು ಏನು ಅಂದ್ಕೊಂಡಿದ್ದಾಳೆ? ಅವಳು 3 ಆದರೆ ನಾನು 6. ನನ್ನ ತಂತ್ರನೂ ಗೊತ್ತು, ಕುತಂತ್ರನೂ ಗೊತ್ತು. ನೋಡ್ತಾ ಇರು, ಇವತ್ತು ಅವರಿಬ್ಬರ ಮಧ್ಯೆ ಹೇಗೆ ಬೆಂಕಿ ಬೀಳತ್ತೆ ಅಂತ. ಹಾಂ, ತಗ 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 ಅಂತ ಹತ್ಕೊಂಡು ಉರಿಯುತ್ತೆ. ಆಗ ನಾವು ನಮಗಿದಕ್ಕೇನು ಸಂಬಂಧನೇ ಇಲ್ಲ, ನಮಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋಂಗೆ ತಣ್ಣ ಕೂತು ಆ ಬೆಂಕಿಲೆ ಚಳಿ ಕಾಯಿಸೋಣ. ಮಳೆಗಾಲ ಬೇರೆ, ಥಂಡಿ ವಾತಾವರಣ ಚೆನ್ನಾಗಿರುತ್ತಲ್ವ? ಇಷ್ಟೇ, ಇನ್ನೊಬ್ಬರಿಗೆ ಕ್ವಾಟ್ಲೆ ಕೊಡುವಾಗ ಸಿಗೋ ಖುಷಿ ಇದೆಯಲ್ಲ, ಅದು ಒಂದು ಕ್ವಾರ್ಟರ್ ಹೊಡೆದಾಗಲೂ ಸಿಗಲ್ಲ. ಬಾ, ಆ ಖುಷಿನ ಎಂಜಾಯ್ ಮಾಡೋಣ ಬಾ. ನೀನು ನೋಡ್ಬೇಕಿತ್ತು ಭೂಮಿಕಾ, ಎಲ್ಲ ನನ್ನ ಕೈನಲ್ಲಿ ಒದೆ ಬೀಳುತ್ತೋ ಅಂತ ಓಡ್ಬಿಟ್ಟ. ಈಗ ಅವೆಲ್ಲ ಬೇಕಾ? ಬಿಟ್ಬಿಡೋದನ್ನ. ಏನು ಬಿಟ್ಬಿಡೋದು? ಸಿಕ್ಕಿದ್ದ ಚಾನ್ಸ್ ಒಂದು ಡೈಲಾಗ್ ಹೊಡಿತೀಯಾ? ಬಾ, ಮನೆಗಿದೆ ನಿನಗೆ. ಹೋಗ್ಲಿ ಬಿಡಿ ಅಪ್ಪಣ್ಣ, ಎಷ್ಟೇ ಆದ್ರೂ ಗಂಡ ಅಲ್ವಾ? ಅಲ್ವಾ? ನಮ್ಮಲ್ಲೇ ಯಾಕೆ ಕೋಪ, ತಾಪ, ಕಲಹ, ಕದನ ಎಲ್ಲ? ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂತ ಯಾರೋ ಹೇಳಿದಾರಲ್ಲ. ವರಕವಿ ಬೇಂದ್ರೆ ಅವರು ಹೇಳಿದಾರಲ್ವಾ ಅದಕ್ಕೆ? ಹೌದು. ಅದು ನನ್ನ ಸ್ಕೂಲಲ್ಲಿದ್ದಾಗ ಓದಿದ ನೆನಪು. ಈಗ ಸಿಚುವೇಶನ್ ಮ್ಯಾಚ್ ಆಯ್ತಲ್ಲ, ಬಿಟ್ಟೆ. ಆದರೆ ನಾನು ಬಿಡಲ್ವಲ್ಲ. ನೋಡು, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಮನೆಗೆ ಬಾ, ಹಬ್ಬ ಇದೆ ನಿನಗೆ. ಇದೇನಪ್ಪ ಇದು? ಜೀವಕ್ಕೆ ಸಂಸ್ಕಾರ ಆಗೋ ಥರ ಇದೆಯಲ್ಲ. ಏನು ಗೊಣಗ್ತಿದ್ಯಾ? ಅದು ಹೂವ ಗಿಡದಲ್ಲಿದ್ರೆ ಚಂದ, ಕೆಳಗೆ ಬಿದ್ದರೆ ಪಾಪ ಇದು ಚೆನ್ನಾಗಿರಲ್ಲ ಅಂತ ಅಷ್ಟೇ. ಇದು ಏನಂದೆ? ಏನು ಗೊಣಗ್ತಿದ್ದೆ ಅಂತ ಕೇಳಿದೆ. ಏನಿಲ್ಲ ಚಿನ್ನ, ತಪ್ಪು ಮಾಡ್ಬಿಟ್ನಲ್ಲ ಅಂತ ನನಗೆ ನಾನೇ ಕೊರಗ್ತಾ ಇದ್ದೆ, ಪಶ್ಚಾತ್ತಾಪ ಪಡ್ತಾ ಇದ್ದೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿದೆಯಾ? ಅದಕ್ಕೆ ಹೇಳ್ದಂಗೆ ಎಷ್ಟೇ ಆಗಲಿ ನಾನು ಗಂಡ ಅಲ್ವಾ, ಬಿಟ್ಬಿಡು ಪ್ಲೀಸ್. ಹೌದು ಅಪ್ಪಣ್ಣ ಅವರೇ, ಪಾಪ ಗಂಡ ಅನ್ನೋ ಕೋಟದಲ್ಲಿ ಎಲ್ಲಾನು ಮಾಫಿ ಮಾಡಿಬಿಡಿ. ನೋಡು, ಭೂಮಿಕಾ ಹೇಳಿದ್ಲು ಅಂತ ಸುಮ್ಮನೆ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಕತೆ ಅಷ್ಟೇ. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ ಯು ಅಪ್ಪಣ್ಣ. ಮೇಡಮ್, ಹಾಲಲ್ಲಿ ಎಲ್ಲರೂ ಸೇರಿದ್ದಾರೆ. ಸರ್ ನಿಮ್ಮನ್ನು ಕರಿತಾ ಇದ್ದಾರೆ. ನೀವು ಹೋಗಿರಿ, ನಾನು ಬಂದೆ. ಸರಿ. ಹೋಗಿ ಅದಕ್ಕೆ. ಆನಂದ್, ಒಳಗೆ ಎಲ್ಲರೂ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಏನು ನನಗೆ ಗೊತ್ತಿಲ್ಲ, ಗೊತ್ತಾಗುತ್ತೆ ಬಿಡು.
ನೋಡಿ, ನಾನು ಯಾವತ್ತೂ ಮನೆ ವಿಷಯದಲ್ಲಿ ಅಥವಾ ಮನೆಗೆ ಸಂಬಂಧಪಟ್ಟ ಡಿಸಿಷನ್ಗಳಲ್ಲಿ ತಲೆ ಹಾಕ್ದವನೇ ಅಲ್ಲ. ನನ್ನ ಬಿಸ್ನೆಸ್ಸು, ನನ್ನ ಆಫೀಸು ಇದ್ರ ಮೇಲೇ ಫೋಕಸ್ ಮಾಡ್ಕೊಂಡು ಬಂದವನು. ನಾನು ಮನೆ ಬಗ್ಗೆ ಯೋಚನೆ ಮಾಡಿದ್ದೆ ಕಡಿಮೆ. ಯಾಕೆಂದರೆ ಅಜ್ಜಿ ಇದ್ದರು, ಅಮ್ಮ ಇದ್ದರು, ಇಬ್ಬರು ಚೆನ್ನಾಗಿ ನೋಡ್ಕೊಂಡೇ ಹೋಗ್ತಾಯಿದ್ರು. ಆ್ಯಂಡ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ರು. ಆ ಜಾಣ್ಮೆ ಅವರಿಬ್ಬರಿಗೂ ಇದೆ. ಈಗ ಅದೇ ಬುದ್ಧಿವಂತಿಕೆ ಭೂಮಿಕಾ ಅವ್ರಿಗೂ ಇದೆ. ಆ ಕಾರಣಕ್ಕೆ ಅವರು ಈ ಮನೆ ಜವಾಬ್ದಾರಿನ ವಹಿಸ್ಕೊಂಡಿದ್ದಾರೆ. ಏನಪ್ಪ ಇದು ಬ್ಯಾಕ್ ಫೈರ್ ಆಗೋ ಥರ ಕಾಣ್ತಾ ಇದೆ. ಹಾಗಂತ ಭೂಮಿಕಾ ಅವ್ರೇನು ಸುಪ್ರೀಂ ಅಲ್ಲ, ಅವ್ರು ಹೇಳ್ದಾಗೆ ಎಲ್ಲ ನಡಿಬೇಕು ಅಂತನೂ ಅಲ್ಲ. ಅದು ಯಜಮಾನಿಕೆ ಅಷ್ಟೇ, ಏನೋ ಡಿಕ್ಟೇಟರ್ಶಿಪ್ ಅಲ್ಲ. ಅವ್ರು ಹೇಳಿದಾಗೆ ಎಲ್ಲ ಕೇಳಬೇಕು ಅಂತಲ್ಲ. ಇಲ್ಲಿ ಎಲ್ಲರನ್ನೂ ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಎಲ್ಲರ ಅಭಿಪ್ರಾಯಕ್ಕೂ ನಾವು ಬೆಲೆ ಕೊಡಬೇಕು. ಯಾರು ಹೆಚ್ಚು ಕಡಿಮೆ ಅಂತೆಲ್ಲ ಏನೂ ಇಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಾಗಿದ್ರೆ ಚಂದ ಅಂತ ನನಗನ್ಸೋದು. ಒಬ್ರನ್ನೊಬ್ರು ಗೌರವಿಸ್ಬೇಕು. ಮನೆ ಅಂದಮೇಲೆ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಎಲ್ಲರೂ ಒಂದು ರೋಲ್ ಪ್ಲೇ ಮಾಡಲೇಬೇಕಾಗುತ್ತೆ. ಎಲ್ರಿಗೂ ಜವಾಬ್ದಾರಿಗಳಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಯಾರಿಗೂ ಇಲ್ಲಿ ಕಿವಿ ಮಾತು ಹೇಳ್ತಾ ಇದ್ದೀನಿ, ಬುದ್ಧಿವಾದ ಹೇಳ್ತಾ ಇದ್ದೀನಿ, ಉಪದೇಶ ಕೊಡ್ತಾ ಇದ್ದೀನಿ ಅಂತಲ್ಲ. ದಯವಿಟ್ಟು ಯಾರೂ ಹಾಗೆ ಅನ್ಕೋಬೇಡಿ. ನನಗೇನು ಅನ್ನಿಸ್ತೋ ಅದನ್ನು ನಿಮ್ಗಳ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಹೀಗೆ ನಡ್ಕೊಂಡೋದ್ರೆ ಒಳ್ಳೆಯದು ಅಂತ. ಮನೆ ಚೆನ್ನಾಗಿರಬೇಕು, ಅದು ನನ್ನ ಆಸೆ ಅಷ್ಟೆ. ಈಗ ನಾವು ಭೂಮಿಕಾ ಅವ್ರಿಗೆ ಮನೆ ಜವಾಬ್ದಾರಿನ ವಹಿಸಿದ್ದೀವಿ ಅಂದಮೇಲೆ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗುತ್ತೆ. ಜಾಸ್ತಿ ಏನಿಲ್ಲ. ಇನ್ಮೇಲೆ ನಿಮ್ಗೆ ಏನೇ ಬೇಕಾದರೂ ಭೂಮಿಕಾ ಅವ್ರಿಗೆ ಒಂದು ಮಾತು ಕೇಳಿ. ಏನು ಯಾಕೆ ಹೇಳಬೇಕಾಗಿಲ್ಲ, ಎಷ್ಟು ಅಂತ ಹೇಳಿ ಅದನ್ನು ಅವ್ರು ಹೇಳಿ ಅವರಿಂದನೇ ತಗೊಳ್ಳೋ ಥರ ಮಾಡ್ಕೊಳ್ಳಿ. ಅಂದರೆ ನೀವೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ ಅನ್ನೋದಲ್ಲ, ಒಂದು ಅಕೌಂಟಬಿಲಿಟಿ ಇರಲಿ ಅಂತ. ಯಾಕೆಂದರೆ ನಾಳೆ ಭೂಮಿಕಾ ಅವ್ರು ನಂಗೆ ಲೆಕ್ಕ ಕೊಡಬೇಕಾಗುತ್ತೆ. ಅವ್ರು ಲೆಕ್ಕ ಕೊಡಬೇಕು ಅಂದರೆ ನೀವೆಲ್ಲ ಲೆಕ್ಕ ಕೊಡಬೇಕಲ್ಲ. ಆ ಕಾರಣಕ್ಕೆ ಇದೊಂದು ಸಿಸ್ಟಮ್ಮು. ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಏನೇ ಬೇಕಿದ್ರು ಕೇಳಿ, ಅವ್ರು ಸಂತೋಷದಿಂದ ಕೊಡ್ತಾರೆ. ಓಕೆ, ಐ ಥಿಂಕ್ ನಾನು ಎಲ್ಲನೂ ಕನ್ವೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಪ್ರತಿ ತಿಂಗಳು ಏನೇನು ಬರಬೇಕೋ ಅದೆಲ್ಲವೂ ಬರುತ್ತೆ. ಅಕಸ್ಮಾತ್ ನಿಮಗೇನೋ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಥವಾ ಯಾರಿಗೂ ಏನೋ ಪೇಮೆಂಟ್ ಮಾಡಬೇಕು ಅನ್ನೋದಿದ್ರೆ ಭೂಮಿಕಾ ಅವ್ರನ್ನ ಕೇಳಿ, ಒಂದು ಮಾತು ತಿಳಿಸಿ ತೊಗೊಳ್ಳಿ. ಭಾರಿ ಸಂಗ್ರಾಮ ಆಗುತ್ತೆ ಅಂತ ತಿಳ್ಕೊಂಡ್ರೆ ಸಂಧಾನದ ಕಾರ್ಯಕ್ರಮ ಆಗೋಯ್ತಲ್ಲ. ಅಯ್ಯೋ ದೇವರೇ. ಐ ಹೋಪ್ ಐ ಆಮ್ ಕ್ಲಿಯರ್. ಹಾಂ ಭೂಮಿಕಾ, ಕಾರ್ಡ್ಸ್ ಎಲ್ಲ ಏನು ಬ್ಲಾಕ್ ಆಗಿದೆ ಅದು ನಾನು ಬ್ಲಾಕ್ ಮಾಡಿಸಿ. ಸರಿ ಬಿಗ್ ಬ್ರೋ, ನೀ ಹೇಳಿದ್ದನ್ನ ಇನ್ನು ಸಿನ್ಸಿಯರಾಗಿ ಫಾಲೋ ಮಾಡ್ತೀವಿ ನಾವೆಲ್ಲ. ಮಹಿ, ಸೂಪರ್. ಥ್ಯಾಂಕ್ ಯು. ಏನಮ್ಮ ಸೊಸೆನ ಫುಲ್ ಟ್ರೈನ್ ಅಪ್ ಮಾಡ್ಬಿಟ್ಟಿದ್ಯಾ? ಚೆನ್ನಾಗಿ ಮಾಡಿದಾಳೆ. ಟ್ರೈನಿಂಗ್ ಏನೂ ಇಲ್ಲ. ಅವಳು ಮೊದಲಿಂದಾನು ಚೆನ್ನಾಗಿ ಕೆಲಸ ಮಾಡ್ತಾಳೆ, ನೀನು ಗಮನಿಸಿಲ್ಲ ಅಷ್ಟೇ. ಹಂಗೆ ಹೇಳ್ರಿ. ಇವನ್ ಗಮನ ಕೊಟ್ಟಿಲ್ಲ ಅಂದ ತಕ್ಷಣ ಅವಳಿಗೇನು ಬರೋದಿಲ್ಲ ಅಂತಲ್ಲ ಅರ್ಥ. ನನ್ನ ಸೊಸೆ ಚೆನ್ನಾಗೆ ಕೆಲಸ ಮಾಡ್ತಾಳೆ. ಹೋಗ್ಲಿ ಬಿಡಿ, ಇಬ್ರು ಸೇರ್ಕೊಂಡು ನನ್ನ ಮೇಲೆ ಯಾಕೆ ಜಗಳ ಮಾಡ್ತಿದ್ದೀರಾ? ಏನೇ ಹೇಳಿ, ದೋಸೆಗೆ ಮಾವಿನ ಹಣ್ಣಿನ ಸೀಕರಣೆ ಇದ್ದಿದ್ರೆ ಸೂಪರ್ ಆಗಿರ್ತಿತ್ತು. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ದೋಸೆ ಮಾವಿನ ಹಣ್ಣಿನ ಸೀಕರಣೆ ಹಚ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು.
ನೋಡಿದ್ರ ಮಾವ, ಅತ್ತೆ ನಿಮ್ಮ ಸಿಗ್ನೇಚರ್ ಸ್ಟೈಲ್ನ ಕಾಪಿ ಮಾಡ್ತಿದ್ದಾರೆ. ಹಾಂ, ಮಾಡಲಿ ನಿಮ್ಮತ್ತೆ ಹುಷಾರು ತಪ್ಪಿದಾಗ ಒಂಥರ ಇರ್ತಾಳೆ, ಮತ್ತೆ ಹುಷಾರಾದ್ಮೇಲೆ ಏ ಜೀವ, ಸಂಜೆ ಬರ್ತಾ ಒಂದು 3 kg ಮಾವಿನ ಹಣ್ಣು ತೊಗೊಂಬ. ನಿಮ್ಮಮ್ಮ ಶೀಕರಣೆ ಮಾಡ್ಕೊಳ್ತಾರೆ, ಮತ್ತೆ ದೋಸೆ ತಿನ್ನುವಿ ಅಂತೆ. ಓಕೆನಾ? ಓಕೆ ಡಾನ್. ಹಾಂ. ಮಹಿ, ಮೊನ್ನೆ ಫ್ಯಾಷನ್ ಶೋ ಇವೆಂಟ್ ಇತ್ತಲ್ಲ, ಏನಾಯ್ತು? ವಿನ್ ಆದ್ರ? ಇಲ್ಲ, ಸೋತ್ವಿ. ಸೋತ್ರ? ಅದೇಗೆ ಸಾಧ್ಯ? ಪ್ರತಿ ಸರಿ ನೀವೇ ತಾನೇ ವಿನ್ ಆಗೋದು. ಹಾಂ, ಬಟ್ ಈ ಸಲ ನನಗೆ ಆ ಕಾಂಪಿಟೇಷನ್ಗಿಂತ ಲೈಫಲ್ಲಿ ವಿನ್ ಆಗೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ನಮ್ಮವ್ರ ಮನ್ಸನ್ನು ಗೆಲ್ಲೋದು ಇಂಪಾರ್ಟೆಂಟ್ ಅನ್ನಿಸ್ತು. ಸೊ ಹಾಗಾಗಿ ಆ ಕಾಂಪಿಟೇಷನಲ್ಲಿ ಸೋತ್ಬಿಟ್ಟೆ. ಯಾಕಂದರೆ ಆ ಟೈಮಲ್ಲಿ ನನ್ನ ಫೋಕಸ್ ಮನೆ ಕಡೆ ಇತ್ತು. ನಾನು ಆ ಕಡೆ ಗಮನ ಕೊಟ್ಟಿಲ್ಲ. ನನಗೆ ಅದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ, ಯಾಕೆಂದರೆ ನನಗೆ ಇಲ್ಲಿ ಅದಕ್ಕಿಂತ 10ರಷ್ಟು ಖುಷಿ ಸಿಕ್ಕಿದೆ. ನನ್ನ ಮನೆಯವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನಿಜ ಕಂದ, ನಾವು ಏನೇ ಮಾಡಿದ್ರೂ ಕೊನೆಗೆ ಉಳಿಯೋದು ಒಂದೇ, ನಮ್ಮ ಮನೆಯವ್ರ ಖುಷಿ. ನನ್ನ ಪ್ರಕಾರ ಅದಕ್ಕೆ ನಾವು ಕಾರಣ ಆಗ್ತೀವಿ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದು ಇಲ್ಲವೇ ಇಲ್ಲ. ನನಗೆ ಖುಷಿ ಏನು ಗೊತ್ತಾ, ನಿನಗೆ ಈ ವಿಷಯ ಇಷ್ಟು ಬೇಗ ಅರ್ಥ ಆಯ್ತಲ್ಲ ಅಂತ. ಎಷ್ಟೋ ಜನಕ್ಕೆ ಜೀವನ ಪರ್ಯಂತ ಅರ್ಥನೇ ಆಗೋದಿಲ್ಲ. ಅರ್ಥ ಆಗೋಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ಜೀವ ಮನೆ ಕಡೆ ಗಮನ ಕೊಟ್ಲು ಅಂತ ಹೇಳಿದ್ಲಲ್ವಾ, ಅದೇನು ಗೊತ್ತಾ, ನೆನ್ನೆ ನಿಮ್ಮಮ್ಮನಿಗೆ ಪೂರ್ತಿ ಹುಷಾರಿರಲಿಲ್ಲ. ಇಡೀ ದಿನ ಇವಳು ಮನೆಯಲ್ಲೇ ಇದ್ದುಕೊಂಡು ಅತ್ತೆ ನೋಡ್ಕೊಂಡ್ಳು. ಅದಕ್ಕೆ ಅವಳು ಅಲ್ಲಿ ಸೋತಿದ್ದಾಳೆ, ಆದರೆ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾಳೆ. ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಳ್ಳೆ ಸೊಸೆ ನನಗೆ ಕೊಟ್ಟಿರೋದಕ್ಕೆ. ಥ್ಯಾಂಕ್ಸ್. ಎನಿ ಟೈಮ್. ಅರುಣ್ ತಗೋ. ಥ್ಯಾಂಕ್ ಯು ಅಣ್ಣ. ಏ ಥ್ಯಾಂಕ್ಸ್ ಅಲ್ಲ, ಯಾಕೆ? ಇಟ್ಸ್ ಓಕೆ. ಥ್ಯಾಂಕ್ಸ್ ಬಾಬಾ. ಯಾ, ಬಟ್ ಇದು ನಾನು ಹಾಗೆ ಕೊಡ್ತಾ ಇಲ್ಲ, ಒಂದು ಕಂಡೀಷನ್ ಮೇಲೆ ಕೊಡ್ತಾ ಇದ್ದೀನಿ. ಈ ದುಡ್ಡನ್ನು ನೀವು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳಿ. ಬಿಸ್ನೆಸ್ ಚೆನ್ನಾಗಾದಾಗ ಈ ದುಡ್ಡು ನನಗೆ ನೀವು ವಾಪಸ್ ಕೊಡಬೇಕು. ಅಂದರೆ ಇಂಟ್ರೆಸ್ಟ್ ಫ್ರೀ ಲೋನ್ ಥರ, ಬಟ್ ಲೋನ್ ಅಂತೂ ತೀರಿಸಲೇಬೇಕು. ಅಣ್ಣ, ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ ಅಶ್ವಿನಿ. ನಾನು ಹಾಗೆ ದುಡ್ಡು ಕೊಟ್ಟಿದ್ರೆ ಅರುಣ್ ಸ್ವಾಭಿಮಾನಕ್ಕೆ ಪೆಟ್ಟಾಗಿರೋದು. ನಾನು ಈ ರೀತಿ ದುಡ್ಡು ಕೊಡೋದ್ರಿಂದ ಅವನಿಗೆ ಇದನ್ನು ತೀರಿಸಬೇಕು, ಇದಕ್ಕೋಸ್ಕರ ಇನ್ನಷ್ಟು ಕಷ್ಟಪಡಬೇಕು ಅನ್ನೋ ಕಿಚ್ಚುಟ್ಕೊಳ್ಳುತ್ತೆ. ಅದು ಅಲ್ಲದೆ ಹಾಗೆ ದುಡ್ಡು ಕೊಟ್ಟರೆ ಆ ದುಡ್ಡಿಗೂ ಬೆಲೆ ಇರಲ್ಲ, ಅದನ್ನು ತೊಗೊಂಡವ್ರಿಗೂ ಬೆಲೆ ಇರಲ್ಲ. ಅರುಣ್ಗೆ ಇದು ಸಹಾಯ ಅಂತಾಗಲಿ ಅನುಕಂಪ ಅಂತಾಗಲಿ ಅನ್ನಿಸ್ಬಾರ್ದು. ಅವನನ್ನು ನಂಬಿ ನಾನು ಮಾಡ್ತಾರೋ ಇನ್ವೆಸ್ಟ್ಮೆಂಟ್ ಅಂತ ಅವ್ನಿಗೆ ಅನ್ನಿಸ್ಬೇಕು. ಆವಾಗ ಅವ್ನಿಗೆ ಇನ್ನಷ್ಟು ಸೀರಿಯಸ್ನೆಸ್ ಬರುತ್ತೆ. ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವನು ಇನ್ನಷ್ಟು ಎಫರ್ಟ್ ಹಾಕ್ತಾನೆ. ಬಿಸ್ನೆಸ್ ಚೆನ್ನಾಗಾಗುತ್ತೆ, ನೀವೆಲ್ಲರೂ ಚೆನ್ನಾಗಿರ್ತೀವಿ. ಸೋತಿದ್ದೀವಿ ಅಂತ ತಲೆ ಕೆಡಿಸ್ಕೋಬೇಡಿ. ಎಲ್ಲಿ ಕಳ್ಕೊಂಡಿರ್ತೀರೋ ಅಲ್ಲೇ ಅಚೀವ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಭೂಮಿಕಾ ಅವರಿಂದ. ಹಾಗಂತ ಹೆಂಡತಿ ಮಾತು ಕೇಳಿ ದುಡ್ಡು ಕೊಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ನೀವು ಚೆನ್ನಾಗಿರಬೇಕು, ನಿಮ್ಗೊಂದು ಜವಾಬ್ದಾರಿ ಇರಬೇಕು. ಯಾಕೆಂದರೆ ಯಾವಾಗಲೂ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಈಗಾಗಲೇ ಅರ್ಧ ಆಯಸ್ಸು ಮುಗಿದೋಗಿದೆ. ಅರ್ಧ ಏನು ಈಗಿನ ಕಾಲದಲ್ಲಿ ಕಾಲ ಆಯಸ್ಸೇ ಮುಗಿದೋಗಿದೆ. ಏನು ಮಾತು ಅಂತ ಆಡ್ತಿದ್ದೀರಾ? ಸುಮ್ಮನೆ ಮಾತುಗಂದೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೋತಾ ಇದ್ದೀರಾ? ಅಂಥದ್ದೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ಸುಮ್ಮನೆ ಮಾತುಗೂ ಹೀಗೆಲ್ಲ ಮಾತಾಡಬೇಡಿ ನೀವು. ಓಕೆ, ಸಾರಿ. ಮತ್ತೆ ಮುಂದುವರಿಸ್ಬೋದಾ? ಸಾರಿ. ನೋಡಿ, ನೀವಿಬ್ಬರಿಗೂ ದೊಡ್ಡ ಭವಿಷ್ಯ ಇದೆ. ನೀವು ಜೀವನ ಇನ್ನೂ ಎಷ್ಟೋ ನೋಡಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಅದಕ್ಕೊಂದು ಶಕ್ತಿ ಬೇಕು. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರ, ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಾಗಲಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಪ್ರಾಫಿಟ್ ಮಾಡಲಿ. ಆದಷ್ಟು ಬೇಗ ನನ್ನ ಲೋನ್ನ ತೀರಿಸುವಾಗ. ಚಾ, ಗುಡ್ ಲಕ್. ಬಾಯ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಏನು ಅಶು ಇದು? ಇಷ್ಟು ದೊಡ್ಡ ಮನೆಗೆ ಅಳಿಯಾಗಿ ಬಂದರೆ 1000 ಕೋಟಿ ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನಿಮ್ಮದು ಅಂತ ಏನೂ ಇಲ್ವಾ?
ಎಲ್ಲ ಬರೀ ನಿನ್ನ ಅಣ್ಣ ಅದಕ್ಕೆದು ಅಂದರೆ ನೀವು ಗೆಳೆಯ ಸೂಪರ್ ಕಣ ಸೂಪರ್. ಹೆಂಡ್ತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ. ಕೆಲವರು ಈ ಸೈನ್ಸು ಫಿಲಾಸಫಿ ಪುರಾಣ ಅಂತ ಏನೇನೋ ಓದ್ಕೊಂಡಿರ್ತಾರೆ, ಆದರೆ ಪುಸ್ತಕದ ಬದನೆಕಾಯಿ ತಿನ್ನಕ್ಕೆ ಬರಲ್ಲ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಓದ್ಗೂ ಹೋಗಲ್ಲ. ಫಸ್ಟು ನಮ್ಮ ಕಾಲು ಬುಡದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಬೇಕು, ನಮ್ಮ ಸುತ್ತ ಇರೋರ ಬಗ್ಗೆ ತಿಳ್ಕೊಬೇಕು. ನಾವೇನು ಮಾಡಿದ್ರೆ ಅವ್ರು ಖುಷಿಯಾಗಿರ್ತಾರೆ, ನಮ್ಮ ಜೀವನ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಊರೆಲ್ಲ ಮಾತಾಡ್ತೀವಿ. ಬುದ್ಧಿಜೀವಿಗಳು, ವಿಚಾರವಾದಿಗಳು, ಚಿಂತಕರು ಅಂತ ನೇಮ್ ಬೋರ್ಡ್ ಹಾಕೊಂಡ್ಬಿಡ್ತೀವಿ. ನಮ್ಮ ಸುತ್ತ ಇರೋರಿಗೆ ನರಕ ತೋರಿಸಿ ಊರಿಗೆಲ್ಲ ಉಪಕಾರ ಮಾಡಕ್ಕೆ ಹೋಗ್ತೀವಿ. ಇದೊಂಥರ ಸೀರಿಯಸ್ ಕಾಮಿಡಿ ಗೆಳೆಯ. ಫಸ್ಟು ನಾವು ಚೆನ್ನಾಗಿದ್ದು ನಮ್ಮ ಸುತ್ತರೋರನ್ನ ಚೆನ್ನಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಪ್ರಪಂಚನೇ ಚೆನ್ನಾಗಿರುತ್ತೆ. ಈ ಸತ್ಯ ನೀನು ಅರ್ಥ ಮಾಡ್ಕೊಂಡಿದ್ಯಲ್ಲ, ನಿಜವಾಗ್ಲೂ ನನ್ನ ಗೆಳೆಯ ಆಗಿದ್ದಕ್ಕೆ ಸಾರ್ಥಕ ಕಣ. ಆನಂದ್, ಇಲ್ಲ ಡೈಲಾಗು ಯಾಕೋ ಸ್ವಲ್ಪ ಓವರ್ ಆಯ್ತು ಅನ್ನಿಸ್ತಿದೆ. ನನಗನ್ನಿಸ್ತಿದೆ, ನಿನ್ಗನ್ನಿಸ್ತಿಲ್ವಾ? ಸುಮ್ಮನೆ ರೇ, ನಾನೇನು ಮಾತಾಡೋಕ್ಕಿಲ್ಲ. ಇಲ್ಲ ಇವನು ಓವರ್ ಅಂತಾನೆ, ಇಲ್ಲ ನೀನು ಓವರ್ ಅಂತ. ಏನು ಮಾತಾಡಂಗೆ ಇಲ್ವಾ? ಇರಲಿ ಬಿಡ. ಇವಾಗ ಓವರ್ ಆ್ಯಕ್ಟಿಂಗ್ನೇ ಜನ ಇಷ್ಟಪಡೋದು, ಟ್ರೆಂಡಿಂಗಲ್ಲಿರೋದು ಅದೇ ಕಡೆ. ಈಗ ಮೈಂಡ್ ವಾಯ್ಸನ್ನು ಕೂಗಿ ಹೇಳಬೇಕು, ಆ ಥರ ಆಗಿದೆ ಸಿಚುವೇಶನ್. ಸಿಚುವೇಶನ್ ಯಾವ ಥರ ಡಿಮ್ಯಾಂಡ್ ಮಾಡುತ್ತೋ ಆ ಥರ ನಾವು ಮಾಡ್ಬೇಕಣ್ಣ. ಬಿಟ್ಟಾಕು, ಇವಾಗ ನಾನು ಮಾಡಿದೆಲ್ಲ ಕರೆಕ್ಟಾಗಿದೆ. ಗೆಳೆಯ, ಈಗ ನನಗೊಂದು ಡೌಟ್ ಕಣ. ಏನಪ್ಪ ನಿನ್ನ ಡೌಟು? ಗೆಳೆಯ, ಇವತ್ತಿಷ್ಟೆಲ್ಲ ಡೈಲಾಗ್ ಹೊಡೆದು ಹೀರೋ ಅನ್ಸ್ಕೊಂಬಿಟ್ಟಿದ್ಯಲ್ಲ, ಇದು ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತು ಅಂತ ಹೇಳ್ದ ಅಥವಾ ಪೂಸಿ ಹೊಡೆದು ಅತ್ತಿಗೆ ಜೊತೆ ಕಾಂಪ್ರಮೈಸ್ ಆಗೋದಕ್ಕೆ ಹೇಳ್ದ? ಅತ್ತಿಗೆನ ಅಟ್ಟ ಇರ್ಸೋ ಪ್ರೋಗ್ರಾಮ್ ಅಲ್ಲ ತಾನೆ? ಅದು ಹಾಗಲ್ಲ ಕಣ. ನೋಡೋ, ನಾವು ಎಷ್ಟೇ ದೊಡ್ಡ ಮನುಷ್ಯರಾದರೂ, ಎಂಥದೇ ದೊಡ್ಡ ಸಾಮ್ರಾಜ್ಯ ಅರಮನೆ ಕಟ್ಟಿದ್ರು, ನಮ್ಮ ಬೇರು ಅಂತ ಇರೋದು ನಮ್ಮ ಫ್ಯಾಮಿಲಿಲೇ ಕಣ. ಆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋಳು ಮತ್ತು ಸರಿದೂಗಿಸ್ಕೊಂಡು ಹೋಗೋಳು ಒಂದು ಹೆಣ್ಣೆ. ನಮ್ಮ ಜೀವನದ ಫಸ್ಟ್ ಹಾಫ್ನಲ್ಲಿ ತಾಯಿ ಇದ್ದರೆ ಸೆಕೆಂಡ್ ಹಾಫ್ನಲ್ಲಿ ಹೆಂಡತಿ ಇರ್ತಾಳೆ. ತಾಯಿ ನಮಗೆ ಸಾಕಿ ಸಲಹಿ ಫಲ ತುಂಬಿದ್ರೆ ಹೆಂಡತಿ ಛಲ ತುಂಬ್ತಾಳೆ. ನಮ್ಮ ಕನಸುಗಳಿಗೆ, ನಮ್ಮ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿರ್ತಾಳೆ. ಕೊನೆಯವರೆಗೂ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಗೈಡ್ ಆಗಿ, ಫಿಲಾಸಫರ್ ಆಗಿರ್ತಾಳೆ. ಅಂಥವ್ರ ಮಾತು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು. ಈಗ ನೋಡು, ಇಷ್ಟು ಕಷ್ಟಪಟ್ಟು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದೀನಿ. ಈಗ ನನ್ನ ನಂತರ ಇದು ಹಾಗೆ ಮುಂದುವರಿಬೇಕು ಅಂದರೆ ನನ್ನ ನಂತರದವ್ರಿಗೆ ಇದೇ ಥರದೊಂದು ಜವಾಬ್ದಾರಿ ಇರಬೇಕು. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಒಂದು ಮೈಂಡ್ ಸೆಟ್ ಇರಬೇಕು. ಆಗ ಎಲ್ಲವೂ ಸ್ಮೂತ್ ಆಗಿರುತ್ತೆ. ಆಗ ಈ ಸಾಮ್ರಾಜ್ಯನು ಯಾವ ಅಡೆತಡೆನೂ ಇಲ್ಲದೆ ಚೆನ್ನಾಗಿ ಬೆಳೆಯುತ್ತೆ. ನನ್ನ ತಮ್ಮಂದ್ರ ಲೈಫು, ಅವರ ಮಕ್ಕಳ ಲೈಫ್, ಅವ್ರ ಮೊಮ್ಮಕ್ಕಳ ಲೈಫ್, ಮುಂದೆ ಯಾರೇ ಬಂದರೂ ಅವ್ರ ಲೈಫ್ ಚೆನ್ನಾಗಿದೆ. ಹಾಗೆ ನೋಡಿದ್ರೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಬರೀ ನಮ್ಮ ಆಸ್ತಿ ಪಾಸ್ತಿ ಅಷ್ಟು ಮಾತ್ರ ಬಿಟ್ಟು ಹೋಗೋದಲ್ಲ, ಒಂದಷ್ಟು ಒಳ್ಳೆ ವ್ಯಾಲ್ಯೂಸ್ನ, ಪಾಠಗಳನ್ನು, ಒಂದಷ್ಟು ಒಳ್ಳೆ ವಿಚಾರಗಳನ್ನ ಬಿಟ್ಟು ಹೋಗಬೇಕು. ಆ ಪಾಠನ ಅವರ ತಲೆಗೆ ತುಂಬುತ್ತಾ ಹೋಗಬೇಕು. ಆಗ ಎಲ್ಲವೂ ಸ್ಮೂತ್ ಆಗಿರುತ್ತೆ. ನಾನು ಈ ಪಾಠನ ಅರ್ಥ ಮಾಡ್ಕೊಂಡಿದ್ದು ಭೂಮಿಕಾ ಅವರಿಂದ. ಎಷ್ಟೇ ಆದರೂ ಟೀಚರ್ ಅಲ್ವಾ, ಎಷ್ಟು ಮಗಳು, ವ್ಯಾಲ್ಯೂಸ್ ಅನ್ನೋದು ಅವ್ರ ರಕ್ತದಲ್ಲೇ ಇದೆ. ಅದನ್ನು ನಾನು ಅಳವಡಿಸ್ಕೋಬೇಕು ಅಂತಿದ್ದೀನಿ. ನಿಜವಾದ ಅರ್ಥದಲ್ಲಿ ಶ್ರೀಮಂತ ಆಗಬೇಕು ಅಂತಿದ್ದೀನಿ. ಯಾಕೆಂದರೆ ಜೀವನದಲ್ಲಿ ನಾವು ಎಷ್ಟು ಗಳಿಸಿದ್ವಿ ಅನ್ನೋದು ಮುಖ್ಯ ಆಗಲ್ಲ, ಎಷ್ಟು ಚೆನ್ನಾಗಿ ಬದುಕಿದ್ವಿ ಅನ್ನೋದು ಮುಖ್ಯ ಆಗುತ್ತೆ.